ಅವನೇನಾದ್ರೂ ನನ್ನ ಇಲ್ಲಿ ನೋಡಿದ್ರೆ ನಾನಿಲ್ಲಿ ಬಂದಿರೋ ವಿಷಯನ ವರ್ಮಾಗ್ ಹೇಳ್ತಾನೆ. ಶ್ಯಾಮ ಹತ್ರ ನಾನು ಗೋಸ್ಟಾಗಿ ಹಾಡ್ಸಿರೋ ಹಾಗೆ ಕೃಷ್ಣ ತುಳಸಿ ಹತ್ರನೂ ಹಾಡಿಸ್ತೀನಿ ಅಂತ ತುಂಬಾ ದೊಡ್ಡ ಗಲಾಟೆ ಮಾಡ್ಬಿಡ್ತಾನೆ. ದೇವ್ರೆ, ಇವನು ಕಾಣಿಸ್ದೇ ಇರೋ ಹಾಗಿರೋದೇ ಒಳ್ಳೇದು. ತುಂಬಾ ಸೂಪರ್ ಆಗಿತ್ತು ಮೇಡಮ್ ಲೈವ್. ಥ್ಯಾಂಕ್ ಯು. ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು. ಬಾಯ್. ಸದ್ಯ ಹೊರಟೋದ್ರು. ಬದುಕೊಂಡೆ. ಮೇಡಮ್, ನೀವಿನ್ನು ಕೃಷ್ಣ ತುಳಸಿ ಅವ್ರನ್ನ ಭೇಟಿ ಆಗಿಲ್ವಾ? ಇಲ್ಲಮ್ಮ, ಅವ್ರು ಕಾಣಿಸ್ಲಿಲ್ಲ. ಕಾಣಿಸ್ದೆ ಏನ್ ಮೇಡಮ್? ಇವಾಗ ತಾನೇ ಹೊರಗಡೆ ಹೋದ್ರು. ಹೌದಾ? ಈಗಷ್ಟೇ ಹೊರಗಡೆ ಹೋದ್ರಾ? ಹೌದು, ಜಸ್ಟ್ ಈಗಷ್ಟೇ ಆಚೆ ಹೋದ್ರು. ಆಚೆ ಹೋಗಿ ನೋಡಿ. ಥ್ಯಾಂಕ್ ಯು. ಓಕೆ. ಆಟೋ ಮಿಸ್ ಆಗೋದ್ಲು. ಆ ಆಟೋಲ್ ಹೋಗಿದ್ದಾಳೆ ಅನ್ಸತ್ತೆ. ಏನಿದು? ನನ್ ರೂಮಲ್ಲಿ ಕರ್ಚಿಫ್ ಯಾರಿಟ್ಟಿದ್ದು? ಪೆನ್ ಕೂಡ ಇದೆಯಲ್ಲ. ಎಕ್ಸ್ಕ್ಯೂಸ್ ಮೀ. ಆಟೋಗ್ರಾಫ್ ಪ್ಲೀಸ್. ಆಟೋಗ್ರಾಫಾ? ಹೌದು ಕೃಷ್ಣ ತುಳಸಿ ಮೇಡಮ್, ನಿಮ್ ಆಟೋಗ್ರಾಫ್ ತಗೊಂಡಿರೋ ಮೊದಲನೇ ಅಭಿಮಾನಿಯಾಗಿ ಗಿನ್ನಿಸ್ ಬುಕ್ ಸೇರ್ಕೋಬೇಕು ಅಂತಿದ್ದೀನಿ. ಕೊಡಿ ಮೇಡಮ್, ನಿಮ್ ಆಟೋಗ್ರಾಫ್ ಕೊಡಿ. ಏನ್ರಿ ಇದೆಲ್ಲ? ನಾನೆಲ್ಲಿ ಆಟೋಗ್ರಾಫ್ ಕೊಡೋದೆಲ್ಲಿ? ಆ ದಿನನೂ ತುಂಬಾ ಬೇಗ ಬರುತ್ತೆ ಶ್ಯಾಮ. ನಿನಗೆ ಗೊತ್ತಿಲ್ಲದೆ ನಿನಗೆ ತುಂಬಾ ಜನ ಫ್ಯಾನ್ಸು ರೆಡಿ ಆಗ್ತಾ ಇದ್ದಾರೆ. ಸುಮ್ನೆ ಇರಿ, ನೀವೊಳ್ಳೆ. ನನಗ್ ಫ್ಯಾನ್ಸ್ ಏನು? ಸಾರಿ, ನಿನಗ್ ಫ್ಯಾನ್ಸ್ ಯಾಕೆ? ಫ್ಯಾನ್ಸು ಕೃಷ್ಣ ತುಳಸಿಗೆ. ಸಿಂಗರ್ ಕೃಷ್ಣ ತುಳಸಿ ಅವರಿಗೆ ಫ್ಯಾನ್ ಫಾಲೋಯಿಂಗು ಹೆಚ್ಚಾಗ್ತಾ ಇದೆ. ಅಂತ ಸೀನೇನಿಲ್ಲ ಬಿಡಿ. ಇದೇ ಶ್ಯಾಮ, ಅದಕ್ಕಿಂತ ದೊಡ್ಡ ಸೀನೇ ಇದೆ. ಮಾರ್ನಿಂಗ್ ಆಫೀಸಲ್ಲಿ ನಮ್ ಮೀಟಿಂಗ್ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಮ್ಮ ಆಫೀಸ್ ಕ್ಯಾಂಟೀನಿಗೆ ಹೋಗಿದ್ದೆ. ಅಲ್ಲಿ ಬ್ಲೂ FM ಅಲ್ಲಿ ಕೃಷ್ಣ ತುಳಸಿ ಅವ್ರ ಪ್ರೋಗ್ರಾಮು ಆಗಷ್ಟೇ ಮುಗೀತಂತೆ. ಅಲ್ಲಿದ್ದಿದ್ ನಮ್ ಸ್ಟಾಫ್ ಎಲ್ಲರೂ ಕೃಷ್ಣ ತುಳಸಿ ಅವ್ರ ಬಗ್ಗೆನೇ ಮಾತಾಡ್ಕೋತಾ ಇದ್ರು. ಆದಷ್ಟು ಬೇಗ ಕೃಷ್ಣ ತುಳಸಿ ಸ್ಟಾರ್ ಸಿಂಗರ್ ಆಗ್ತಾಳೆ ಅಂತ ಹೇಳ್ತಿದ್ರು. ಅಂತ ಒಬ್ಬ ಸಿಂಗರ್ನ ಮದ್ವೆ ಮಾಡ್ಕೊಂಡವ್ರು ಯಾರೋ ಏನೋ ತುಂಬಾ ಅದೃಷ್ಟವಂತರು ಅಂತ ಹೇಳ್ತಿದ್ರು. ಇದೆಲ್ಲ ಟೂ ಮಚ್ ರೀ, ನಾನ್ ನಂಬಲ್ಲ. ಯಾರು ಹಾಗಂತ್ಕೊಳ್ಳಲ್ಲ. ನೀವ್ ನನ್ನ ರೇಗಿಸ್ತಿದ್ದೀರಾ. ನಾನಿನ್ನ ರೇಗಿಸ್ತಾ ಇಲ್ಲ ಶ್ಯಾಮ. ನಿನ್ ಪ್ರೋಗ್ರಾಮ್ ಕೇಳಿದವರು ನಿಜವಾಗ್ಲೂ ನಿನ್ನ ಮೆಚ್ಕೋತಾ ಇದ್ದಾರೆ. ಅವ್ರೆಲ್ಲರೂ ನಿನ್ ಫ್ಯಾನ್ಸ್ ಆಗೋಗಿದ್ದಾರೆ. ಅಂತ ಸಿಂಗರ್ನ ಮದ್ವೆ ಮಾಡ್ಕೊಂಡವ್ರು ಯಾರಾದ್ರೂ ತುಂಬಾ ಅದೃಷ್ಟವಂತರು ಅಂತ ಹೊಗಳಿದ್ದು ಮಾತ್ರ ಆ ಫ್ಯಾನ್ಸ್ ಅಲ್ಲ, ಇನ್ನೊಬ್ಬ ಫ್ಯಾನ್. ಇನ್ನೊಂದ್ ಫ್ಯಾನಾ? ಅದ್ಯಾರು? ಇವನೇ. ನಾನ್ ನಿನ್ ಫ್ಯಾನೇ ಅಲ್ವಾ, ಅದಕ್ಕೆ ನಾನು ಹಾಗೆ ಹೊಗಳಿದ್ದು. ಇವಾಗಿದ್ರಿಂದ ನಿನಗೇನ್ ಅರ್ಥ ಆಯ್ತು? ಸದ್ಯದಲ್ಲೇ ನಿನ್ ಫ್ಯಾನ್ ಫಾಲೋಯಿಂಗ್ ಭಯಂಕರವಾಗಿ ಹೆಚ್ಚಾಗತ್ತೆ ಅಂತ ಅಲ್ವಾ? ಆದಷ್ಟು ಬೇಗ
ನೀನ್ ಈ ತರ ಆಟೋಗ್ರಾಫ್ಸು ತುಂಬಾ ತುಂಬಾ ಕೊಡ್ಬೇಕಾಗತ್ತೆ ಅಂತ ಅಲ್ವಾ? ಮೇಡಮ್ ಅವರು ಬ್ಯುಸಿ ಆದ್ರೆ ನನಗೆ ಆಟೋಗ್ರಾಫ್ ಕೊಡೋದಕ್ಕೂ ಆಗೋದಿಲ್ವಲ್ಲ. ಸಾಕ್ ಸುಮ್ನಿರಿ. ಮೇಡಮ್ ಅವರು ಎಷ್ಟು ಬ್ಯುಸಿ ಆಗಿದ್ರೇನು ಗಂಡನ್ಗೆ ಆಟೋಗ್ರಾಫ್ ಕೊಡದಿರೋಷ್ಟು ಬ್ಯುಸಿ ಆಗ್ತಾರಾ? ಆದ್ರೂ ಪರವಾಗಿಲ್ಲ ರೀ, ಆಟೋಗ್ರಾಫ್ ಕೊಡ್ರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ಇಲ್ ಕೊಡಿ. ಹ್ಮ್. ಹೌದು, ಆಟೋಗ್ರಾಫ್ ಅಲ್ಲಿ ಏನಂತ ಸೈನ್ ಮಾಡ್ಲಿ? ಶ್ಯಾಮ ಅಂತನಾ, ಕೃಷ್ಣ ತುಳಸಿ ಅಂತನಾ, ಮಿಸಸ್ ಅಖಿಲ್ ಶ್ಯಾಮ ಅಂತನಾ? ಏನ್ ಹಾಕಿದ್ರೆ ಚೆನ್ನಾಗಿರುತ್ತೆ? ಅಖಿಲ್ ಕೃಷ್ಣ ತುಳಸಿ ಅಂತ ಹಾಕು. ಅಖಿಲ್ ಕೃಷ್ಣ ತುಳಸಿ ಚೆನ್ನಾಗಿದೆ. ಈ ಹೆಸರು ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಮುಂದೆ ನಾನ್ ಏನಾದ್ರೂ ಆಟೋಗ್ರಾಫ್ ಕೊಡ್ಬೇಕಾದ ಪರಿಸ್ಥಿತಿ ಬಂದ್ರೆ ಹೀಗೆ ಅಖಿಲ್ ಕೃಷ್ಣ ತುಳಸಿ ಅಂತ ಸೈನ್ ಮಾಡ್ತೀನಿ. ಅವಸರದಲ್ಲಿ ಈಗಿಂದಾನೆ ಹಾಗೆ ಹಾಕ್ಬೇಡ. ಈ ವಿಷಯ ಅಮ್ಮಂಗೆಲ್ಲ ಹೇಳಿ ಆಮೇಲೆ ಅಖಿಲ್ ಕೃಷ್ಣ ತುಳಸಿ ಅಂತ ಸೈನ್ ಮಾಡು, ಸರಿನಾ? ಸರಿ ರೀ. ಹಾಕು. ಹಾ, ಇರು 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 ಇರು. ಫ್ಯಾನ್ಸ್ಗೆ ಆಟೋಗ್ರಾಫ್ ಕೊಡುವಾಗ ಮೇಲೆ ವಿತ್ ಲವ್ ಅಂತ ಬರಿಬೇಕು. ನೀನು ಕೂಡ ವಿತ್ ಲವ್ ಅಂತ ಬರೆದು ಅಖಿಲ್ ಕೃಷ್ಣ ತುಳಸಿ ಅಂತ ಸೈನ್ ಮಾಡು. ನಾಚಿಕೆ ಪಡ್ತಿದ್ಯಲ್ಲ, ಬರೀ ವಿತ್ ಲವ್ ಅಂತ ಬರಿ. ಥ್ಯಾಂಕ್ ಯು ಮೇಡಮ್. ಹಲೋ, ನಾನು ಮುತ್ತು ಕೊಟ್ಟಿದ್ದು ಕೃಷ್ಣ ತುಳಸಿಗಲ್ಲ, ಆಟೋಗ್ರಾಫ್ಗೆ. ಪರವಾಗಿಲ್ಲ, ಈ ಕಡೆ ತಿರುಗ್ಬೋದು. ಛೀ, ಹೋಗ್ರಿ. ಫ್ಯೂಚರ್ ಸ್ಟಾರ್ ಸಿಂಗರ್ ಹತ್ರ ಮೊದಲನೇ ಆಟೋಗ್ರಾಫ್ ತಗೊಂಡಿದ್ದಕ್ಕೆ ನನ್ನ ಹೊಟ್ಟೆ ತುಂಬ ಹೋಯ್ತು. ಹಾಗಂತ ಊಟ ಮಾಡೋದ್ ಬಿಡ್ತೀರಾ ಏನು? ಬನ್ನಿ, ಊಟ ಮಾಡ್ಬೇಕು. ನನ್ನ ಹತ್ರ ಅಡ್ಗೆ ಮಾಡಿಸ್ತೀರಾ? ನನ್ನೇನ್ ಕೆಲ್ಸದೋಳು ಅನ್ಕೊಂಡಿದ್ದೀರಾ? ಶ್ಯಾಮ ಮಾತ್ರ ಫ್ಯಾಕ್ಟ್ರಿ ಸುತ್ತ ಆಫೀಸ್ ಸುತ್ತ ತಿರುಗ್ತಿರ್ತಾಳೆ. ನಾನ್ ಮಾತ್ರ ಅಡ್ಗೆ ಮನೆಯಲ್ಲಿ ತಿರುಗ್ತಾ ಇವ್ರಿಗೆ ಅಡ್ಗೆ ಮಾಡಿ ಹಾಕ್ಬೇಕಾ? ಮಾಡ್ತೀನಿ, ಎಲ್ರಿಗೂ ಬುದ್ಧಿ ಕಲಿಸ್ತೀನಿ. ಜೀವನದಲ್ಲಿ ಯಾವತ್ತೂ ಇಂಥ ಅಡುಗೆ ಊಟ ಮಾಡಬಾರ್ದಪ್ಪ ಅಂತ ಅನ್ಕೊಳ್ಳೋ ಹಾಗೆ ಎಲ್ಲದರಲ್ಲೂ ಉಪ್ಪು ಖಾರ ಹಾಕಿ ತಿನ್ನೋ ಹಾಗೆ ಮಾಡ್ತೀನಿ. ಅಕ್ಕ, ಅಡ್ಗೆ ಮುಗೀತಾ ಅಕ್ಕ? ಹಾ, ಮುಗೀತು, ಎಲ್ಲಾನೂ ಮುಗೀತು. ಇನ್ನೀವ್ ತಿನ್ನೋದೊಂದೇ ಬಾಕಿ ಇರೋದು. ಸರಿ ಅಕ್ಕ, ನೀರ್ ತರ್ತೀನಿ. ಅಭ್ಯಾಸ ಇಲ್ದಿರೋ ಕೆಲ್ಸ ಮಾಡೋದ್ರಿಂದ ಪಾಪ ನಿಮ್ಗೆ ತುಂಬಾ ತೊಂದರೆ ಆಯ್ತೇನೋ. ನನಗೇನ್ ತೊಂದ್ರೆ? ನನಗೇನೂ ತೊಂದರೆ ಆಗ್ಲಿಲ್ಲ. ಆಗೋದಾದ್ರೆ ನಿಮಗೆ ಏನಾದ್ರೂ ತೊಂದರೆ ಆಗ್ಬೋದು. ಅಂದ್ರೆ ಹೊಸ ಕೈ ರುಚಿ ತಿನ್ಬೇಕಲ್ಲ,
ನಿಮಗಿಷ್ಟ ಆಗಲ್ವೇನೋ ಅಂತ. ನೀವೆಲ್ಲರೂ ಇಷ್ಟಪಟ್ಟು ಊಟ ಮಾಡೋದೊಂದೇ ನನಗೆ ಬೇಕಾಗಿರೋದು. ಹೌದು, ನೀನ್ ಹೋಗಿದ್ ಕೆಲ್ಸ ಪೂರ್ತಿ ಆಯ್ತಾ? ಇವತ್ತಿನ ಕೆಲ್ಸ ಮುಗೀತು ಅಕ್ಕ. ನೀವೆಲ್ಲರೂ ಊಟ ಮಾಡಿದ್ರೆ ನನ್ ಕೆಲ್ಸನೂ ಒಂದ್ ಮಟ್ಟಕ್ಕೆ ಮುಗಿಯುತ್ತೆ. ಸರಿ ಅಕ್ಕ. ಬನ್ನಿ ಬನ್ನಿ, ಎಲ್ರೂ ಊಟ ಮಾಡೋಕ್ ಬನ್ನಿ. ನನ್ನ ಅಡ್ಗೆ ತಿಂದಿದ ತಕ್ಷಣ ನಾಳೆಯಿಂದ ಶ್ಯಾಮಾನೇ ಅಡ್ಗೆ ಮಾಡ್ಲಿ ಅಂತ ಎಲ್ರೂ ಹೇಳ್ಬೇಕು. ಆಗ ನೀನು ಈ ಮನೆಯಲ್ಲೇ ಬಿದ್ದಿರ್ತೀಯ. ಇವತ್ತು ಅಡ್ಗೆ ಎಲ್ಲ ನಮ್ಮ ಐಶ್ವರ್ಯನೇ ಮಾಡಿದ್ದು. ನಾನು ಹೆಲ್ಪ್ ಮಾಡ್ತೀನಿ ಅಂದ್ರೂ ಕೂಡ ಬೇಡ ಅಂತ ಅವಳೇ ಎಲ್ಲ ಮಾಡಿದ್ಲು. ಹೌದಾ? ಇವಳು ಅಡಿಗೆ ಮಾಡಿದ್ದ? ಯಾಕೋ ತಿನ್ಬೇಕು ಅಂದ್ರೆ ಭಯ ಆಗ್ತಿದೆ. ಯಾವುದಕ್ಕೂ ಒಳ್ಳೇದು, ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳೋಣ. ನೋಡಿ ಅತ್ತೆ, ನಿಮ್ ಮಗ ಹೇಗ್ ರೇಗಿಸ್ತಾರೆ ಅಂತ. ನನಗ್ ಅಡ್ಗೆ ಮಾಡಕ್ ಬರಲ್ಲ ಅಂತ ಹೇಗ್ ತಮಾಷೆ ಮಾಡ್ತಿದ್ದಾರೆ ಅಂತ ನೀವೇ ನೋಡಿ. ತಪ್ಪು ಅರುಣ್. ಅವಳಷ್ಟು ಪ್ರೀತಿಯಿಂದ ಅಭಿಮಾನದಿಂದ ನಮಗೋಸ್ಕರ ಅಡ್ಗೆ ಮಾಡಿ ಬಡಿಸಿದ್ರೆ ಹೀಗೆ ತಮಾಷೆ ಮಾಡೋದು ತಪ್ಪು. ತಪ್ಪೋ ಸರಿನೋ ಈಗ ಊಟ ಮಾಡ್ದಾಗ್ಲೇ ಅಲ್ವಾ ಗೊತ್ತಾಗೋದು. ಹೇ, ನಾನು ಮೊದಲು ನೀನು ಅತ್ತಿಗೆ ಅಡಿಗೆ ಮಾಡಿದಾಗ ಹೀಗೆ ತಮಾಷೆ ಮಾಡ್ತಿದ್ದೆ ಕಣೋ. 2 ದಿನದಲ್ಲೇ ಅದ್ಭುತವಾಗಿ ಅಡಿಗೆ ಮಾಡೋದು ಕಲ್ತ್ಬಿಟ್ಲು. ಹೌದಾ ಅಣ್ಣ? ಹಾಗೆ ಐಶ್ವರ್ಯ ಕೂಡ ಕಲಿತಾಳೆ. ನಮ್ಮ ಅತ್ತಿಗೆಗೂ ನನ್ನ ಹೆಂಡತಿಗೂ ತುಂಬಾ ವ್ಯತ್ಯಾಸ ಇದೆ ಅಣ್ಣ. ಏನ್ ವ್ಯತ್ಯಾಸ? ನನಗೂ ಅಕ್ಕಂಗೂ ಏನ್ ವ್ಯತ್ಯಾಸ? ಇಲ್ಲಿ ನೋಡು, ಇದೇ ವ್ಯತ್ಯಾಸ. ನಿನಗೆ ಹೀಗೆ ಸಣ್ಣ ಸಣ್ಣ ಮಾತಿಗೂ ಕೋಪ ಬರುತ್ತೆ, ನಮ್ಮ ಅತ್ತಿಗೆ ಕೋಪನೇ ಬರೋದಿಲ್ಲ. ಅದು ಕೋಪ ಅಲ್ಲ ಕಣೋ, ಹುಸಿ ಕೋಪ. ಎಲ್ರ ಮುಂದೆ ಹೆಂಡತಿನ ರೇಗಿಸ್ರೆ ಯಾವ ಹೆಂಡತಿ ಆದ್ರೂ ಹೀಗೆ ಮಾತಾಡೋದು. ಮೊದ್ಲು ನಿಮ್ ತಾಯಿ ಕೂಡ ಹೀಗೆ ಕೋಪ ಮಾಡ್ಕೊಳ್ಳೋಳು. ಆಗ್ ಮಾಡಿದ್ದೆಲ್ಲ ಈಗ್ಯಾಕ್ರಿ? ಮೊದ್ಲು ನೀವು ಊಟ ಮಾಡಿ. ಸರಿಯಾಗಿ ಹೇಳಿದ್ರಿ ಅತ್ತಿಗೆ. ಊಟಕ್ಕೆ ಕೂತಾಗ ಅಡ್ಗೆ ಬಗ್ಗೆ ಮಾತಾಡದೆ ತಿನ್ಬೇಕಂತೆ. ಆಗ್ಲೇ ತಿಂದಿದ್ದು ಮೈಗ್ ಹತ್ತೋದಂತೆ. ವೈದೇಹಿ, ಬಡ್ಸಮ್ಮ. ಆಗ್ಲಿ. ತಿನ್ನಿ ತಿನ್ನಿ, ಒಬ್ರು ಒಂದು ತುತ್ತನ್ನು ಕೂಡ ತಿನ್ನೋಕ್ಕಾಗಲ್ಲ. ತಿನ್ನಿ. ಐಶ್ವರ್ಯ, ಏನಿದು? ಏನೀ ಅಡ್ಗೆ? ಚಿಕ್ಕ ಮಕ್ಕಳು ಕೂಡ ಇದಕ್ಕಿಂತ ಚೆನ್ನಾಗೇ ಮಾಡ್ತಾರೆ. ಇಷ್ಟು ದರಿದ್ರವಾಗಿ ಅಡ್ಗೆ ಮಾಡಿದೀಯಲ್ಲ. ಮನುಷ್ಯರಾದವರು ಯಾರಾದ್ರೂ ಈ ಅಡ್ಗೆ ಊಟ ಮಾಡಕ್ಕಾಗತ್ತಾ? ಮಾಡಿ ಬದುಕೋಕ್ಕಾಗತ್ತಾ? ಅದಕ್ಕೆ ಮಮ್ಮಿ, ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ, ಇವಳ ಬಗ್ಗೆ ನನಗೆ ಗೊತ್ತಿಲ್ವಾ ಅಂದಿದ್ದು. ತರಿಸ್ಬೇಕಿತ್ತು, ಆನ್ಲೈನಲ್ಲೇ ತರಿಸ್ಬೇಕಿತ್ತು. ನಾನೇನಾದ್ರೂ ದಿನ ಅಡ್ಗೆ ಮಾಡ್ತೀನಾ ಪರ್ಫೆಕ್ಟ್ ಆಗಿ ಅಡ್ಗೆ ಮಾಡೋದಕ್ಕೆ? ಸಡನ್ ಆಗಿ ಅಡ್ಗೆ ಮಾಡು ಅಂದ್ರೆ ಹೀಗೆ ಇರುತ್ತೆ. ನನಗ್ ಬಂದಿದ್ದನ್ನ ನಾನ್ ಮಾಡಿದೀನಿ. ಸರಿಯಾಗಿ ಅಡ್ಗೆ ಮಾಡೋ ಶ್ಯಾಮನ್ನ ಫ್ಯಾಕ್ಟ್ರಿ ಕಳ್ಸಿದ್ರಿ. ಅಡ್ಗೆ ಮಾಡಕ್ ಬರ್ದೇ ಇರೋ ನನ್ನನ್ನ ಅಡ್ಗೆ ಮನೇಲಿ ಬಿಟ್ರಿ. ಈ ಅಡ್ಗೆ ಅದಕ್ಕೆ ಹೀಗಾಗಿದೆ. ನಾನೇನ್ ಮಾಡ್ಲಿ? ಬೇಡ, ನಾಳೆಯಿಂದ ಶ್ಯಾಮನ್ನ ಫ್ಯಾಕ್ಟ್ರಿ ಕಳ್ಸೋದ್ ಬೇಡ.
ಶ್ಯಾಮ, ನಾಳೆಯಿಂದ ನೀನು ಮನೇಲೇ ಇದ್ದು ಅಡ್ಗೆ ಮಾಡು. ಐಶ್ವರ್ಯ, ನಾಳೆಯಿಂದ ನೀನು ಅಡ್ಗೆ ಮನೆಗೆ ಕಾಲಿಡ್ಬೇಡ. ಸರಿ ಅತ್ತೆ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಆಗ್ಲಿಂದ ಹೇಳ್ತಿದ್ರಲ್ಲ ಆನ್ಲೈನ್ ಅಂತ, ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಈ ಅಡ್ಗೆನೆಲ್ಲ ಡಸ್ಟ್ಬಿನ್ಗೆ ಹಾಕೋಣ. ಖಂಡಿತವಾಗ್ಲೂ ನಾನು ಅನ್ಕೊಂಡ ಹಾಗೆ ಆಗುತ್ತೆ. ಏನು ಎಲ್ರೂ ಹಾಗೆ ನೋಡ್ತಿದ್ದೀರಾ? ಅಡ್ಗೆ ಚೆನ್ನಾಗಿಲ್ವಾ? ಸಾರಿ, ಉಪ್ಪು ಹೆಚ್ಚಾಯ್ತಾ? ಸಾರಿ, ಖಾರ ಹೆಚ್ಚಾಯ್ತಾ? ಸಾರಿ ಅತ್ತೆ, ಹುಳಿ ಹೆಚ್ಚಾಯ್ತಾ? ಐ ಆಮ್ ವೆರಿ ವೆರಿ ಸಾರಿ. ನೀನ್ ಅಷ್ಟು ಸಲ ಸಾರಿ ಹೇಳೋ ಅಗತ್ಯ ಇಲ್ಲ ಐಶ್ವರ್ಯ. ನಿಜ ಹೇಳ್ಬೇಕು ಅಂದ್ರೆ ನಾವೇ ನಿನ್ಗೆ ಸಾರಿ ಹೇಳ್ಬೇಕು. ನೀವ್ ಸಾರಿ ಹೇಳ್ಬೇಕಾ? ಯಾಕೆ? ನನಗೆ ಅಡ್ಗೆ ಮಾಡು ಅಂದಿದ್ದಕ್ಕಾ? ಅಲ್ಲ, ಇಲ್ಲಿವರೆಗೂ ನಿನಗೆ ಅಡ್ಗೆ ಮಾಡೋಕ್ ಬರಲ್ಲ ಅಂತ ನಾವ್ ಅನ್ಕೊಂಡಿದ್ದಕ್ಕೆ. ಇಷ್ಟು ರುಚಿಯಾಗಿ ಮಾಡಿರೋ ನಿನಗೆ ಅಡ್ಗೆ ಮಾಡೋಕ್ ಬರಲ್ಲ ಅಂತ ಅನ್ಕೊಂಡಿದ್ದು ನಮ್ ತಪ್ಪಲ್ವಾ? ಅದಕ್ಕೆ ಸಾರಿ ಹೇಳ್ಬೇಕು ಅಂತಂದೆ. ಹೌದು ಐಶ್ವರ್ಯ, ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಾ. ಶ್ಯಾಮಗಿಂತ ಚೆನ್ನಾಗೇ ಮಾಡಿದ್ದೀರಾ ಅದಕ್ಕೆ. ಶ್ಯಾಮಗಿಂತ ವೈದೇಹಿಗಿಂತ ಏನೋ ಅಮ್ಮನಿಗಿಂತ ಅದ್ಭುತವಾಗಿ ಅಡಿಗೆ ಮಾಡಿದಾಳೆ. ಹೌದು ಐಶ್ವರ್ಯ, ನಿನ್ ಹತ್ರ ಇಂಥ ಟ್ಯಾಲೆಂಟ್ ಇದೆ ಅಂತ ಗಂಡ ಆಗಿರೋ ನನಗೆ ಗೊತ್ತಿರ್ಲಿಲ್ಲ. ಐಶ್ವರ್ಯ, ಇವತ್ತಿಂದ ದಿನ ನೀನೇ ಅಡ್ಗೆ ಮಾಡ್ಬೇಕು. ಶ್ಯಾಮ ಮನೇಲಿದ್ರು ಕೂಡ ನೀನೇ ಅಡ್ಗೆ ಮಾಡ್ಬೇಕು. ಆಯ್ತು ಅತ್ತೆ. ಇದೇನಿದು, ನಾನು ಉಪ್ಪು ಖಾರ ಜಾಸ್ತಿ ಹಾಕಿದ್ರು ಕೂಡ ಎಲ್ರೂ ಇಷ್ಟ ಹೊಗಳ್ತಿದ್ದಾರೆ. ಏನಕ್ಕ, ಅಡ್ಗೆ ಎಲ್ಲದಕ್ಕೂ ಉಪ್ಪು ಖಾರ ಹಾಕಿದ್ರು ಕೂಡ ಇಷ್ಟು ರುಚಿಯಾಗಿದೆಯಲ್ಲ ಅನ್ಕೋತಿದ್ದೀರಾ? ನೀವ್ ಹಾಕಿದ್ನ ನಾನು ನೋಡ್ದೆ. ಅಡ್ಗೆ ಎಲ್ಲ ನಾನೇ ರೆಡಿ ಮಾಡಿದ್ದು. ಅದಕ್ಕೆ ಅಡ್ಗೆ ಇಷ್ಟು ರುಚಿಯಾಗಿರೋದು. ಅಯ್ಯೋ ನಿನ್ನ, ಇದೆಲ್ಲ ನಿನ್ ಕೆಲ್ಸನಾ? ಶ್ಯಾಮ, ಸಾಂಬಾರ್ ಹೇಗಿದೆ ಅಂತ ಟೇಸ್ಟ್ ಮಾಡ್ತೀಯಾ? ಶ್ಯಾಮ, 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 ಶ್ಯಾಮ? ಶ್ಯಾಮ, ಶ್ಯಾಮ, ಏನಾಯ್ತಮ್ಮ? ಏನಾಯ್ತಮ್ಮ?